ಅಲ್ಲಿ ನೋಡಿ, ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಭಾವಚಿತ್ರ ಇರುವಂಥ ಮುಖವಾಡಗಳನ್ನು ಕೂಡ ಹಾಕಲಾಗಿದೆ. ಮುಖವಾಡಗಳನ್ನು ಸಾಕಷ್ಟು ಕಡೆ ಹಾಕಿರುವಂಥ ದೃಶ್ಯಗಳು ಕೂಡ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಈಗ ಪ್ರಧಾನಿ ನರೇಂದ್ರ ಮೋದಿಯವರ ರೋಡ್ ಶೋ ಹತ್ರ ನವಭಾರತ ಸರ್ಕಲ್ನ ಬಳಿ ಆಗಮಿಸ್ತಾ ಇದೆ. ಆ ಒಂದು ದೃಶ್ಯಾವಳಿಯನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಅವರ ಮೇಲೆ ಚೆಂಡುವನ್ನು ಹಾಕುವಂಥ ಕೆಲಸಗಳಾಗ್ತಾ ಇದೆ. ನವಭಾರತ ಸರ್ಕಲ್ನ ಬಳಿಗೆ ಈಗ ರೋಡ್ ಶೋ ಆಗಮಿಸ್ತಾ ಇದೆ. PVS ಸರ್ಕಲ್ನಿಂದ ನವಭಾರತ ಸರ್ಕಲ್ನ ಬಳಿ ಆಗಮಿಸ್ತಾ ಇದೆ. ನವಭಾರತ ಸರ್ಕಲ್ನ ಬಳಿ ಆಗಮಿಸ್ತಾ ಇರುವಂತಹ ಭಾಗದಲ್ಲಿ ಈಗ ಎರಡೂ ಭಾಗದಲ್ಲೂ ಕೂಡ ಒಂದೇ ಮಾತರಂ ಅಂತೇಳಿ ಘೋಷಣೆಗಳು ಕೂಗುವಂಥ ಕೆಲಸಗಳಾಗ್ತಾ ಇದೆ. ಮತ್ತೊಂದು ಕಡೆ ಜೈ ಶ್ರೀರಾಮ್ ಅಂತೇಳಿ ಘೋಷಣೆಗಳು ಕೂಡ ಕೂಗಲಾಗ್ತಾ ಇದೆ. PVS ಸರ್ಕಲ್ನಿಂದ ಈಗ ನವಭಾರತ ಸರ್ಕಲ್ನ ಬಳಿ ಈಗ ಈ ಒಂದು ರೋಡ್ ಶೋ ಸಾಗ್ತಾ ಇರುವಂಥ ದೃಶ್ಯ ನೋಡಿ, ಯಾವ ರೀತಿಯಾಗಿ ಜಯಘೋಷಗಳನ್ನು ಮೊಳಗ್ತಾ ಇದೆ ಅಂತೇಳಿ ಎರಡೂ ಭಾಗದಲ್ಲಿರುವಂಥ ಜನ ಅಲ್ಲಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಒಂದೇ ಮಾತರಂ ಅಂತೇಳಿ ಘೋಷಣೆಗಳು ಕೂಗಲಾಗ್ತಾ ಇದೆ. ಮತ್ತೊಂದು ಕಡೆ ರೋಡ್ ಶೋ ನವಭಾರತ ಸರ್ಕಲ್ನತ್ತ ಈಗ ಸಾಗ್ತಾ ಇರುವಂಥದ್ದು. ನವಭಾರತ ಸರ್ಕಲ್ನತ್ತ ಸಾಗ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮೋದಿಯವರ ಮೇಲೆ ಹೂವಿನ ಸುರಿಮಳೆಗೈಯಲಾಗ್ತಾ ಇದೆ. ಮೋದಿಯವರ ಮೇಲೆ, ಪ್ರಧಾನಿ ನರೇಂದ್ರ ಮೋದಿಯವರ ಮೇಲೆ ಹೂವಿನ ಸುರಿಮಳೆಯನ್ನು ಸುರಿಸಲಾಗ್ತಾ ಇದೆ. ಈ ಹೂವನ್ನು ಕೋಲಾರದಿಂದ ತರಿಸಲಾಗಿದೆ ಎನ್ನುವ ಮಾಹಿತಿ ಕೂಡ ಇದೆ. ಎರಡು ಟ್ರಕ್ಗಳಲ್ಲಿ ಈ ಒಂದು ಚೆಂಡು ಹೂವನ್ನು ತರಿಸಲಾಗಿದೆ. ಈಗ ನವಭಾರತ ಸರ್ಕಲ್ನ ಬಳಿ ಆಗಮಿಸ್ತಾ ಇದೆ ರೋಡ್ ಶೋ ನೋಡಿ, ಯಾವ ರೀತಿಯಾಗಿ ಜೈಘೋಷಗಳು ಇಲ್ಲಿ ಮೊಳಗ್ತಾ ಇದೆ ಅಂತೇಳಿ ಫುಲ್ ಅಲರ್ಟ್ ಆಗಿದ್ದಾರೆ. ನವಭಾರತ ಸರ್ಕಲ್ನಲ್ಲಿ, ಕಂಪ್ಲೀಟ್ ಸರ್ಕಲ್ನಲ್ಲಿ ಇಲ್ಲಿಯವರೆಗೂ ಕೂಡ ನೋಡಿ SPG ತಂಡ ಈಗ ಕಂಪ್ಲೀಟ್ ಸರ್ಕಲನ್ನು ಸುತ್ತು ಹೊರದಿದೆ. ವಿಶೇಷವಾಗಿ ಪೊಲೀಸರು, ವಿಶೇಷವಾದಂಥ ಭದ್ರತಾ ಪಡೆಗಳು ಎಲ್ಲರೂ ಕೂಡ ಇದ್ದಾರೆ. SPG ತಂಡದ ನಡುವೆ ಈಗ ರೋಡ್ ಶೋ ಆಗಮಿಸ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಈಗ ನವಭಾರತ ಸರ್ಕಲ್ಗೆ ಆಗಮಿಸಿರುವಂಥ ಈ ಒಂದು ರೋಡ್ ಶೋ ಇಲ್ಲಿ ಅಂತ್ಯಗೊಳ್ಳುತ್ತೆ. ಈ ಒಂದು ನವಭಾರತ ಸರ್ಕಲ್ನಲ್ಲಿ ಈ ಒಂದು ರೋಡ್ ಶೋ ಅಂತಿಮಗೊಳ್ಳುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇರುವಂಥ ಈ ಒಂದು ರೋಡ್ ಶೋ ಮೇಡಮ್ ನಾವೇ ನೋಡ್ತಾ ಇದ್ವಿ, ನಮ್ಮ ಹಿಂಬದಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಆಗಮಿಸ್ತಾ ಇರುವಂತ ದೃಶ್ಯಾವಳಿಯಲ್ಲಿ ನಾವೀಗ ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಒಂದು ಕಡೆ ಅಲ್ಲಿ ಕಾರ್ಯಕರ್ತರಿದ್ದಾರೆ. ಒಂದು ಕಡೆ ಕಾರ್ಯಕರ್ತರು ಇರುವಂಥ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಇಬ್ಬರು ಅಭ್ಯರ್ಥಿಗಳು ಕೂಡ ಅಲ್ಲಿ ಇರುವಂಥ ದೃಶ್ಯವನ್ನ ಇಲ್ಲಿ ಗಮನಿಸ್ತಾ ಇದ್ದೀವಿ. SPG ತಂಡ ಇದೆ. ಮತ್ತೊಂದು ಕಡೆ ನೋಡಿ, ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ. ನವಭಾರತ ಸರ್ಕಲ್ನಲ್ಲಿ ಯಾವ ರೀತಿಯಾಗಿ ಇಲ್ಲಿ ಜಯಘೋಷಗಳು ಮೊಳಗ್ತಾ ಇದೆ ಅಂತೇಳಿ ಗಮನಿಸ್ತಾ ಇದ್ದೀವಿ. ಜಯಘೋಷಗಳು ಯಾವ ರೀತಿಯಾಗಿ ಮೊಳಗ್ತಾ ಇದೆ ಅಂತೇಳಿ ಇಲ್ಲಿ ನಾವು ಗಮನಿಸ್ಬೋದು. ಇದು ನವಭಾರತ ಸರ್ಕಲ್ನಲ್ಲಿ ಪ್ರಧಾನಿ ನರೇಂದ್ರ ನವಭಾರತ್
ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್ ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.